ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮಜಾ ಅನ್ನೋ ಪದ ಕೇಳಿದ್ರೇನೆ ಸಾಕು ಕುಣಿಬೇಕು ಅಂತ ಅನ್ಸುತ್ತೆ. ಆ ವರ್ಡ್ ಅಲ್ಲೇ ಕಿಕ್ ಇದೆ. ಇನ್ನು ಮಜಾ ಭಾರತದಲ್ಲಿ ಕೇಳ್ಬೇಕಾ? ನಿಮ್ಮೆಲ್ರಿಗೂ ಕಾಮಿಡಿ ಕಿಕ್ ಕೊಡೋದಕ್ಕೆ ನಾ ಬಂದಾಯ್ತು. ನಮ್ಮ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಸ್ಮೈಲ್ ಕಿಂಗ್ ಗುರೂಜಿ. Thank you. All the best, guys. And let's welcome ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರೋಚಿ. Thank you so much Anu. All the best. ಇನ್ನು ಮಜಾ ಕೊಡೋದಕ್ಕೆ ರೆಡಿ ಆಗಿರುವಂತ ನಮ್ಮ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಇನ್ಯಾಕೆ ತಡ, ಮೊದಲನೇ ಸ್ಕಿಟ್ ನಾ ನೋಡ್ಕೊಂಡ್ ಬಂದ್ಬಿಡೋಣ. ಈ ಟೈಮು ಎಲ್ಲಾನು ಮರ್ಸತ್ತೆ ಅಂತ ಅಂತಾರೆ, ಆದ್ರೆ ಇಲ್ಲಿ ಟೈಮನ್ನು ಮರೆಯೋ ರೇಂಜ್ಗೆ ಮರವಿದೆ. ಕಟ್ಕೊಂಡ್ರೋ ಹೆಂಡತಿ, ಇರೋ ಮನೆ, ಅಷ್ಟೇ ಯಾಕೆ ಮರವು ಅನ್ನೋದು ಕೂಡ ಮರ್ತು ಹೋಗ್ಬಿಡಿದೆ. ಆಕ್ಚುಲಿ ನಾನ್ ಏನೇನೋ ಮರ್ತು ಮಾತಾಡ್ತಾ ಇದ್ದೀನಿ. ಈ ಸ್ಕಿಟ್ ನೋಡ್ಬೇಕಲ್ಲ, ಮರಿದಂಗ್ ನೋಡ್ಕೊಂಬನ್ನಿ, ಓಕೆನಾ? ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾವಗಡ ಅಂತ. ಓ ಪಾವಗಡ. ನೆನ್ನೆ ತಾನೇ ಈ ಮನೆಗೆ ಬಾಡಿಗೆಗೆ ಬಂದಿದ್ದೀನಿ. ನನಗೆ ಮದುವೆ ಆಗಿದೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನೀವೇ ಒಂಚೂರು ನೆನಪಿಸ್ತಾ ಇರ್ರಿ. ನಮಸ್ಕಾರ, ನನ್ನ ಹೆಸರು ಮಂದಾಕಿನಿ ಅಂತ. ನನಗೆ ಮದುವೆ ಆಗಿದೆ. ನನ್ನ ಗಂಡ ಇದ್ದಾರೆ. ಅವಾಗವಾಗ ಗಂಡ ಇದ್ದಾನೆ ಅಂತ ಒಂಚೂರು ನೆನ್ಪು ಮಾಡಿ. ಅಯ್ಯೋ ಅಪ್ಪ, ಅಯ್ಯೋ. ನಮಸ್ಕಾರ ಅನುಪಮ ಮೇಡಮ್. ನನ್ನ ಹೆಸರು ಒಂದು ನಿಮಿಷ ಸಿಡಿಸೇಡ್ ಶಿವು ಅಂತ. ನನಗೆ ಅಪ್ಪ ಅಮ್ಮ ಇದಾರೆ ಅಂತ ಅವಾಗ ನೆನ್ಪು ಮಾಡಿ ಸತ್ತು ನಿಮ್ಮ ಹೊಟ್ಟೆಲೇ ಹುಡ್ತೀನಿ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ ಈ ಮೈಸೂರ ಪರೆದು ಬಿಡುವೆ. ಇವ್ರೆ ನನ್ ಗಂಡ ಪರಂದಾಮ ಅಂತ. ನಾನ್ ಪ್ರೀತಿಯಿಂದ ಪರಪರ ಅಂತ ಕರಿತೀನಿ. ಇವಳು ನನ್ನ ಹೆಂಡತಿ ಮಲ್ಲಿಕಾ ಅಂತ. ನಾನ್ ಪ್ರೀತಿಯಿಂದ ಮಲ್ಕ ಅಂತ. ಇವಳೇನ್ ಮೇಡಮ್, ಮಲ್ಕ ಅಂದ್ರು ಚಿ ಹೋಗಿಯಪ್ಪ ಅಂತಾಳೆ, ಮಲ್ಲಿಕಾ ಅಂದ್ರು ಹೋಗಿಯಪ್ಪ ಅಂತಾಳೆ. ಅಯ್ಯೋ ನಿನ್ನೆ ರಾತ್ರಿ ನಮ್ಮನೆಗೆ ರಾತ್ರಿ ಬಾಡಿಗೆಗೆ ಬಂದ್ಬಿಟ್ಟವ್ರೆ. ಏನ್ ಮನೆ ಇಷ್ಟ ಆಯ್ತು ಇಷ್ಟ ಆಗ್ಲೋ ಒಂದು ಗೊತ್ತಾಗಿಲ್ಲ. ಕೇಳ್ಕ ಬಂದ್ಬಿಡ್ತೀನಿ. ಅಣ್ಣ ಓಪ, ಇದು ಪಾವಗಡ. ನಮಸ್ಕಾರ. ಬಾರಿ ಸೀರಿಯಸ್ ಆಗಿದ್ದೀರಾ? ಮನೇಲೆಲ್ಲ ಚೆನ್ನಾಗವ್ರ? ಊಟ ಗೀಟ ಎಲ್ಲ ಚೆನ್ನಾಗ್ ಮಾಡ? ಆಯ್ತು. ರಾತ್ರಿ ನಿದ್ದೆ ಚೆನ್ನಾಗ್ ಬಂತು? ಅಂದಂಗೆ ಮನೆ ಹೇಗಿದೆ? ಬೆವರು ಸೊಸೆ ಕಷ್ಟಪಟ್ಟು ನಾನೇ ಕಟ್ಸಿದ್ದು. ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನನ್ನ ಒಡವೆಗಳನ್ನೆಲ್ಲ ಆಡ ಇಟ್ಟು ಕಟ್ಸಿರೋ ಮನೆ ಇದು. ಅಡವೆಗಳೇ ಇಟ್ಟು ಮನೆ ಕಟ್ಸಿದ್ದು. ಯಾವ ಮನೆಗೆ ಹೇಳ್ತಾ ಇದೆಯಾ ಮನೆ ಕಟ್ಸಿದ್ದು ಅಂತ? ನನ್ನ ಮಕ್ಕಳ ಓನರ್ ತರ ಇರಿ ಅಂದೆ. ಓನರ್ ಅನ್ಕೋಬೇಡಿ ಆಯ್ತಾ? ಅಲ್ಲ ಇವ್ರಿಗೆ ಏನಾಗಿದೆ ಈ ತರ ಎಲ್ಲ ಮಾತಾಡ್ತಾರಲ್ಲ? ಮರವಿನ ಪ್ರಾಬ್ಲಮು. ಮರ್ವಿನ್ ಪ್ರಾಬ್ಲಮು ಚೆನ್ನಾಗಿದೆ ಕಣೋ. ಅಪ್ಪ ಇದೆಲ್ಲ ಸರಿಯಾಗಿರಲ್ಲ. ನಾನು ಓನರ್. ಓಕೆ ರೀ, ನಮ್ ಸಂಸಾರದ ಬಗ್ಗೆ ಅವ್ರಿಗೆ ಹೆಂಗ್ರಿ ಗೊತ್ತು? ಅವ್ರು ಮೋಸ್ಟ್ಲಿ ಏರಿಯಾ ಸೆಕ್ಯೂರಿಟಿ ಇರಬೇಕು. ಪಾಪ ಏನಪ್ಪ, ಬಾತ್ರೂಮ್ ನ ಈಶಾನ್ಯ ದಿಕ್ಕಿಗೆ ಕಟ್ಸು ಅಂದ್ರೆ ವಾಯು ದಿಕ್ಕಿ ಕಟ್ಸಿದ್ಯಾ? ನನ್ಗೆ ಅಲ್ಲಿ ಕುಂತ್ರು ಬರೋದೇ ಇಲ್ಲ. ಮತ್ತಿಲ್ಲ ಮನೆ ಹೊಡೆದಾಕು. ನನ್ನ ಮಗನೇ ಹೊಡಿತಾವ್ನೆ. ಏನೋ ಹೊಡ್ಸೋದು? ಒಂದೆರಡು JCB ತಂದ್ಬಿಡ್ತೀನಿ. ನಮ್ಮ ಮನೇನು ತಿರ್ಗಿಸ್ಬಿಡು. ಅಪ್ಪ ಮಕ್ಕಳೆಲ್ಲ ಇವ್ರದೇ ಮನೆ ಅನ್ಕೊಬಿಟ್ಟವ್ರೆ. ಅವನೇ ಓನರು, ನಾವಿಲ್ಲಿ ಬಾಡಿಗೆಗಿದ್ದೀವಿ. ಹಲೋ
ಕರೆಕ್ಟ್ ಆಗಿ ಎಲ್ಲ ನೆನ್ಪಿಟ್ಕೋಬೇಕು. ನೀವೇನು ಮರ್ತರು ಪರವಾಗಿಲ್ಲ, ನಾನು ಓನರು, ಬಾಡಿಗೆ ಕಟ್ಟಬೇಕು. ಇದನ್ ಮಾತ್ರ ನೆನ್ಪಿಟ್ಕೋಬೇಕು. ಹೆಂಗಿದಾರ ನೋಡ್ರ 3 ಜನ ಕಳ್ಳ ಇದ್ದಂಗೆ. ಇನ್ನೊಂದು ಕ್ಲೋಸಪ್ ಅಲ್ಲಿ ನೋಡ್ಬಿಟ್ರೆ ಸತ್ತೇ ಹೋಗ್ಬಿಡ್ತೀವಿ ಅತ್ಲಾಗೆ. ಅಂಕಲ್ ಸಾರಿ. ಈಗ ನೀನ್ ಸಾರಿ ಬೆಂಕಿ ಹಾಕಿತ್ತಲ್ಲ. ಏನ್ರದು ವಟ ವಟ ಅಂತ? ವಟ ಅಲ್ಲ, ನಿನ್ನೆ ರಾತ್ರಿ ಬಾಡಿಗೆ ಬಂದ್ರಲ್ಲ, ಇವ್ರು ನೋಡ್ರಿ ಇವರೇ ಓನರ್ ಅನ್ಕೋಬಿಟ್ಟವ್ರೆ. ಎಷ್ಟು ಧೈರ್ಯ ಅವ್ರಿಗೆ, ಅವರೇ ಓನರ್ ಅನ್ನಕ್ಕೆ. ಬರ್ಕಡೆ ನಿಮ್ಗೆ ಅವ್ರಿಗೆ ಮನೆ ಬಾಡಿಗೆ ಕೊಡ್ಬೇಡಿ ಅಂತ ಬಿಡಲ್ಲ ಕಣ್ರಿ. ಒಂದ್ ನಿಮಿಷ ಕಣೆ. ಅಪ್ಪಪ್ಪ, ಅಲ್ಲೇ ಇವಳು ಒಳಗೋದ್ರೆ ಹುಟ್ಲಿಲ್ಲ ಅಂತ ಇವಳು ಅನ್ಸ್ತಾಳೋ, ಅವನೇ ಕೌಂಚಕೊಂಡು ಅವನೇ ಅನ್ಸ್ತಾಳೋ ಒಂದು ಗೊತ್ತಾಗಲ್ಲ. ಅಪ್ಪ ತಡ್ಕ, ಅವಳಿಗೆ ಮಾರ್ವಿನ್ ಕಾಯಿಲೆ. ಅವನಿಗೆ ಎಲ್ಲ ಹೇಳಿದೀನಿ, 1ನೇ ತಾರೀಕಾದ್ರೂ ಕೂಡ ಬಾಡಿಗೆ ತಂದು ಕೊಡ್ಬೇಕು ಅಂತ. ಕೊಟ್ಟಿಲ್ಲ ಅಂದ್ರೆ ಗೊತ್ತಲ್ಲ ಅಪ್ಪ ನೋಡಕ್ ಒಳ್ಳೆ ಸಣ್ಣ ಕೋಳಿ ಮುಂಚೆ ಇದ್ದಂಗ ಅವಳು ಏನ್ ಹಾರಾಡ್ತಾವಳೆ. ನಿಧಾನ ಹೋಗಿ ಒಳಗೋಗು. ಅಬ್ಬ ಇದಕ್ಕೆ ಏನಾಯ್ತು? ಅಲ್ಲ ಮಗ, ನಾವ್ ಎಷ್ಟು ವರ್ಷದಿಂದ ಮಜಾ ಬರ್ತಾ ಮಾಡ್ತಾ ಇದೀವಿ? 2 ವರ್ಷ. 2 ವರ್ಷದಿಂದ ಮಜಾ ಬರ್ತಾ ಮಾಡ್ತಾ ಇರ್ತಾನೆ. ಎಲ್ರು ಇಲ್ಲೇ ಇರ್ತಾನೆ. ಇಲ್ಲೇ ಇದೀವಪ್ಪ, ಎಲ್ರು ಇಲ್ಲೇ ಇರ್ತಾನೆ. ಎಲ್ಲ ಇದೀವಿ. ಆದ್ರೆ ಸೀತಾರಾಮ ಸುಸ್ಸು ಮಾತ್ರ ಸೀತಾರಾಮ ಸುತ್ತು ಏನ್ ಮಾಡಿದ್ರು ನೋಡಲ್ ಜಡ್ಜ ಕುಂತವ್ರೆ. ಅದು ಸೀತಾರಾಮ ಸುತ್ತು ಅಲ್ಲ ಕಣೋ, ನಮ್ ಜಡ್ಜಸ್ಸೇ. ಇದು ಯಾರಪ್ಪಿ? ಸೀತಾರಾಮು. ಸೀತಾರಾಮ್ ಕಲ್ಲರ್ಗೂ ಗುರು ಸರ್ ಕಲ್ಲರ್ಗೂ ಚೂರು ಕ್ಲಾಸ್ ಆಗಿಲ್ವೇನೋ ನಿನ್ ಕಣ್ಣಲ್ಲಿ? ಇವ್ರು ಮಲ್ಪೆ ಬೀಚು, ಅವನು ಬೂದಿಕೋಟೆ. ಇವ್ರು RR ನಗರ, ಅವಳು ಯಾವ ನಗರನೋ ಗೊತ್ತಿಲ್ಲ ನಿನಗಲೇ. ಅವರೇ ಕಣೋ ನಮ್ ಗುರುಗಳು. ಕರೆಕ್ಟಾಗಿ ನೋಡ್ಕೋ. ಓದಿ ಬಿಡು, ಅವ್ರೆ ನಂಬ್ತೀನಿ. ಅವ್ರಿರ್ಲಿ, ನಮ್ಮ ಅನುಪಮ ಮೇಡಮ್ ಅವ್ರು ಎಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ರು. ಚೆನ್ನಾಗೆ ಮಾಡ್ತಾ ಇದ್ರು, ಸೂಪರ್ ಆಗಿ ಮಾಡ್ತಾ ಇದ್ರು. ಈಗೇನಾಯ್ತಾ? ಅವ್ರು ಬಿಟ್ಟು ರಾಘವೇಂದ್ರನ್ ಕೂರ್ಸಿದ್ದಾರೆ ನೋಡು. ಅದು ರಾಘವೇಂದ್ರ ಅಲ್ಲ ಕಣೋ, ಅನುಪಮ. ನಿನ್ನ ಮರುವಿಗೆ ನನ್ನ ಮೆಟ್ಟು ತುರುಕ್ರೆ ಹೋಗಿ ಅವ್ರ ಹತ್ರ ಸಾರಿ ಕೇಳು. ಸಾರಿ ಮೇಡಮ್. ನನ್ನ ಹತ್ರ ಅಲ್ಲ, ಅನುಪಮ ಮೇಡಮ್ ಈ ಸಾರಿ ಸಾರಿ ಹತ್ರ ಹೋಗಿ ಕೇಳು. ನನಗೆ ಗೊತ್ತಾಗಿಲ್ಲ ಅನುಪಮ ಮೇಡಮ್, ಸಾರಿ. ಅನುಪಮ ಮೇಡಮ್ ಅವರು. ಸಾರಿ ಮೇಡಮ್, ಸಾರಿ ಮೇಡಮ್. ಚಮಚಿ ಮೇಡಮ್. ನಿಂಗ ಹುಡುಗ ಯಾರು ಹುಡುಗಿ ಯಾರು ಅಂತಾನೂ ಗೊತ್ತಾಗಲ್ವಾ? ಇಬ್ರು ಒಂದೇ ತರ ಕಾಣ್ತಾರೆ. ಸಾರಿ ಮೇಡಮ್. ಸಮಸ್ಯೆನೆ ಬೇಡ ಕಣ, ನಿನ್ನ ಹೆಂಡತಿ ಮಕ್ಕಳು ಜೊತೆಗಿರುವ. ಹೆಂಡತಿ ಮಕ್ಕಳು? ನನಗಿನ್ನ ಮದುವೆ ಆಗಿಲ್ಲ. I am 25 years still bachelor. ತೆಗೆದು ಹೊಡೆದ ಅಂದ್ರೆ ಸತ್ತೋಗ್ಬಿಡ್ಬೇಕು ಮಗನೇ. ಅಲ್ಲಿ ನಿನ್ನ ಹೆಂಡತಿ ಅವಳು ಇಲ್ಲಿ ಒಳಗಡೆ, ನಿನ್ನ ಹೆಂಡತಿ ಮಕ್ಕಳು ಅವ್ರೆ. ನನ್ನ ಹೆಂಡತಿ ಒಳಗವಳ, ಮಗನು ಅಲ್ಲೇ ಅವ್ರೆ. ಅವನೇ ಪಕ್ಕ. ನನ್ನ ಹೆಂಡತಿ, ನನ್ನ ಮಗ, ನನ್ನ ಮನೆ ಹತ್ರ ನಿನಗೇನೋ ಕೆಲ್ಸಲೇ? ಇವಳೆ ಕೇರ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೇನೆ. ಹಿಂಗೆ ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗ್ತೀನಿ ಅನ್ಬಿಟ್ಟು ದಾವಸ್ಪೇಟೆಗೆ ಹೋಗಿ ಗುಂಡೋಡ್ಸ್ಕೊಂಡ್ ಬಂದಿದ್ರಿ. ಮರವಾಗಿಷ್ಟು. ಸರಿ ಬಿಡು, ಯಾವಾಗೋ ವರ್ಷಕ್ಕೊಂದ್ಸರಿ ಮರಿತೀನಿ, ಯಾವಾಗ್ಲೂ ಮರಿತೀನ. ಈ ಸರಿ ಕರೆಕ್ಟ್ ಕೇರ್ ಪೇಟೆಗೆ ಹೋಗ್ಬಿಟ್ಟು ಸೀರೆ ತಗೋಬರ್ತೀನಿ. ಅಯ್ಯೋ ರಾಮ, ನಿಮ್ ಮರವಾಗಿಷ್ಟು ಬೆಂಕಿ ಹಾಕ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಚಪ್ಪಲಿ ತಗೊಂಬನ್ನಿ. ಮಾನ್ಸ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಚಪ್ಪಲಿ ಅಲ್ಲ, ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ. ನಿನ್ನ ಮದುವೆ ಆಗೋ ಬದಲು ಮೇಡಮ್ ನಾದ್ರು ಸಲಹೆ ಕೇಳ್ಕೊಂಡು ಯಾರಾದ್ರೂ ಮದುವೆ ಆಗ್ತಾ ಇದ್ನಲ್ಲಪ್ಪ. ಎಲ್ಲ ನೆನಪಿಸ್ತಾರೆ ಟೈಮ್ಗೆ. ಈ ಸರಿ ಕರೆಕ್ಟ್ ನಾನು ಮಂಗಳೂರಿಗೆ ಹೋಗ್ತೀನಿ. ಅಯ್ಯೋ ರೀ, ಮಂಗಳೂರ್ಗಲ್ಲ ರೀ, ಮಡಿಕೇರಿಗೆ ಹೋಗಿ. ಮಾರ್ಕೆಟ್ಟು ಎಷ್ಟು ಚೆನ್ನಾಗಿ ನೆನಪಿಸ್ತಾರೆ. ನಿಮ್ಮನ್ನೇ ಮದುವೆ ಆಗ್ಬೇಕಾಯ್ತು ನಾನು. ಅಯ್ಯೋ, ಈ ಸರಿ ಕರೆಕ್ಟ್ ನೆಲಮಂಗ್ಲಾಗ ಹೋಗ್ಬಿಡ್ತೀನಿ. ಅಯ್ಯೋ, ನಿಮ್ ಮರವಾಗಿಷ್ಟು ಎಲ್ಲ ನನ್ ಕರ್ಮ. ಇಂಥ ಒಂದ್ ಗಂಡನ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಪುಟ್ಟ, ಯಾಕಪ್ಪ ಹೇಳ್ತಾ ಇದ್ಯಾ? ಆಂಟಿ, ನಮ್ಮ
ನಮ್ಮಮ್ಮ ಕಳೆದೋಗ್ಬಿಟ್ಟಿದ್ದಾಳೆ. ನಮ್ಮಮ್ಮನ ಏನಾದ್ರು ನೋಡಿದಿರ ನೀವು? ಅಯ್ಯೋ ಯಾರ್ ಹೆತ್ ಮಗನೋ ಏನೋ. ಇಲ್ಲ ಕಣಪ್ಪ ನೋಡಿಲ್ಲ. ಅವ್ರು ನೋಡಕ್ಕೆ ಹೆಂಗಿರ್ತಾರೆ? ನಮ್ಮಮ್ಮ ನೋಡಕ್ಕೆ ನಮ್ಮಮ್ಮನ ತರನೇ ಇರ್ತಾರೆ. ಹಂಗಾದ್ರೆ ಹುಡ್ಕದ್ ಸುಲಭ ಬಿಡು. ಹುಡ್ಕೊಡ್ತೀನಿ ಬಿಡಪ್ಪ. ನಮ್ಮಮ್ಮನ್ ಹೆಂಗಾದ್ರೂ ಮಾಡಿ ಹುಡುಕೊಡಿ ಆಂಟಿ. ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಎಂಥ ಮಗು ಮೇಡಮ್, ನೋಡಿದ್ರೆ ಕಳ್ ಕಿತ್ತು ಬರುತ್ತೆ. ನನಗೂ ಮದ್ವೆ ಆಗಿ ಗಂಡ ಮಗು ಮನೆ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮಪ್ಪ ನನಗ್ ಮದ್ವೆನೇ ಮಾಡಿಲ್ಲ. ಈ ಮನೆ ಅಡ್ರೆಸ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಈ ಮನೆ ಅಡ್ರೆಸ್ ಎಲ್ಲಿ ಹಿಂಗಂದ್ರೆ ಎಲ್ಲಿ ಗೋವಿಂದ? ಮನೆ ಅಡ್ರೆಸ್ಸೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಕಷ್ಟಪಟ್ಟು ಹುಡ್ಕೊಂಡು ಬರ್ತಾನೆ ಇದ್ದೀನಿ. ಸಖತ್ತಾಗಿದ್ದೀರ. ನೀವು ಅಷ್ಟೇ. ನಿಮ್ ನೋಡಿದ ತಕ್ಷಣ ನಾನು ಲವಲ್ ಬಿತ್ತೋಗ್ಬಿಟ್ಟೆ. ನಾನು ಅಷ್ಟೇ. ನಿಮ್ಮ ಹೆಸರೇನು? ಮಂದಾಕಿನಿ. ಚೆನ್ನಾಗಿದೆ. ನಿಮ್ ಹೆಸರು? ಮನ್ಮತ. ಅಲ್ಲ, ನಿಮ್ಮ ಅಭ್ಯಂತರ ಇಲ್ಲಾಂದ್ರೆ ನಾನು ನಿಮ್ನ ಮದುವೆ ಆಗ್ಬೋದಾ? ಅಯ್ಯೋ ನಮ್ಮಪ್ಪ ಇದಕ್ಕೆಲ್ಲ ಒಪ್ಪಲ್ಲ. ಅಯ್ಯಯ್ಯೋ, ಇವ್ರ ಗಂಡ ಹೆಂಡತಿ ಅಂತ ಮರ್ತ್ಕೊಬಿಟ್ಟು ಇವ್ರಿಗೆ ಪ್ರಪೋಸ್ ಮಾಡ್ಕೊತವ್ರಲ್ಲಪ್ಪ. ಅಯ್ಯೋ ಅಪ್ಪ ಬಂದ್ಬಿಟ್ಟು. ಮಾವ ಮಾವ, ದಯವಿಟ್ಟು ನಿನ್ನ ಮಗಳು ನನಗೆ ಕೊಟ್ಟು ಮದುವೆ ಮಾಡು ಮಾವ. ಇಲ್ಲಾಂದ್ರೆ ಜೀವನ ಪರ್ಯಂತ ಬ್ರಹ್ಮಚರ್ಯಾಗಿ ಇರ್ಬೇಕಾಗುತ್ತೆ. ನೋ, ಯಾವ್ದೇ ಕಾರಣಕ್ಕೂ ನೀನ್ ಬ್ರಹ್ಮಚಾರಿಯಾಗಿರ್ಬಾರ್ದು. ಅಪ್ಪ ನನ್ನ ಅವನ್ಗೆ ಕೊಟ್ಟು ಮದ್ವೆ ಮಾಡಪ್ಪ. ಇವ್ರಿಬ್ರು ಮದ್ವೆ ನಾನ್ ಮಾಡಿಸ್ಬೇಕಂತೆ ಕಡೆ. ಅವ್ರಿಬ್ರು ಗಂಡ ಹೆಂಡತಿ ಅಲ್ವಾ? ಇವ್ರಿಬ್ರು ಗಂಡ ಹೆಂಡತಿ ಅಂತ ನಂಗೂ ನಿಂಗೂ ಗೊತ್ತು. ಇವರೇ ಮರ್ತ್ಕೊಬಿಟ್ಟವ್ರಲ್ಲೇ. ಇವಳಿಗೊಚ್ಚು ಹೇಳು. ಈ ಕಡೆ ಬನ್ರಿ. ನೋಡಮ್ಮ, ನಿನಗೆ